ಯಾವುದೇ ರಾಜಕಾರಣಿ ಆಗಿರಲಿ ಅಥವಾ ಯಾವುದೇ ಪಕ್ಷ ಆಗಿರಲಿ ಈ ರೀತಿಯಾದಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅದನ್ನು ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಯಾರೇ ಆಗಿರಲಿ, ಪ್ರತಿಪಕ್ಷನೇ ಆಗಿರಲಿ, ವಿರೋಧ ಪಕ್ಷನೇ ಆಗಿರಲಿ, ಕೆಲವರಿಗೆ ಇನ್ನು ಕೆಲವರನ್ನ ದೊಡ್ಡದು ಮಾಡ್ತಾ ಹೋಗ್ತಾರೆ. ಇರಲಿ, ಹಾಗಾದ್ರೆ ಇಲ್ಲಿ ಯಾರಿಗೆ ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟ ಇಲ್ಲ? ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ರವಿ ಅವಾಚ್ಯ ಪದಗಳ ಬಳಕೆ ಮಾಡಿದಂಥ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಸಾಹುಕಾರ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಈ ಘಟನೆನೋ ಆಗೋಯ್ತು, ಹೋಗಿದ್ದಾಗಿದೆ. ಈಗ ಇದನ್ನು ಮುಂದುವರಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ದೇಶದಲ್ಲಿ ಇಂಥ ಘಟನೆಗಳು ಇದೇ ಮೊದಲಲ್ಲ, ಸಾಕಷ್ಟು ಬಾರಿ ನಡೆದಿದೆ. ಅದರಲ್ಲೂ ಸಂಸತ್ನಲ್ಲೂ ಕೂಡ ನಡೆದಿದೆ. ಕ್ಷಮೆ ಕೇಳಿದ ಬಳಿಕ ಎಲ್ಲವೂ ಕೂಡ ಮುಗಿದು ಹೋಗಿದೆ. ಸೊ ನೀವು ಮುಗಿಸ್ಬಿಡಿ, ಯಾಕೆ ಅದನ್ನು ಡ್ರ್ಯಾಗ್ ಮಾಡ್ತಾ ಇದ್ದೀರಾ, ಯಾಕೆ ಅದನ್ನು ದೊಡ್ಡದು ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರಂತೆ. ಏನು ಹೇಳಿದ್ದಾರೆ ನೋಡೋಣ. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು. ಇಂಥ ಭಾಳಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ ಎರಡೆರಡು ಸದನ ಬಂದಾಗಿದೆ, ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು ನೂರಾರು ಘಟನೆಗಳು ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು. ಇಂಥ ಭಾಳಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ ಎರಡೆರಡು ಸದನ ಬಂದಾಗಿದೆ, ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು ನೂರಾರು ಘಟನೆಗಳು ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡಬೇಕು. ಯಾವುದೇ ರಾಜಕಾರಣಿ ಆಗಿರಲಿ ಅಥವಾ ಯಾವುದೇ ಪಕ್ಷ ಆಗಿರಲಿ ಈ ರೀತಿಯಾದಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅದನ್ನು ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಯಾರೇ ಆಗಿರಲಿ, ಪ್ರತಿಪಕ್ಷನೇ ಆಗಿರಲಿ, ವಿರೋಧ ಪಕ್ಷನೇ ಆಗಿರಲಿ, ಕೆಲವರಿಗೆ ಇನ್ನು ಕೆಲವರನ್ನ ದೊಡ್ಡದು ಮಾಡ್ತಾ ಹೋಗ್ತಾರೆ. ಇರಲಿ, ಹಾಗಾದ್ರೆ ಇಲ್ಲಿ ಯಾರಿಗೆ ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟ ಇಲ್ಲ? ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ರವಿ ಅವಾಚ್ಯ ಪದಗಳ ಬಳಕೆ ಮಾಡಿದಂಥ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಸಾಹುಕಾರ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಈ ಘಟನೆನೋ ಆಗೋಯ್ತು, ಹೋಗಿದ್ದಾಗಿದೆ. ಈಗ ಇದನ್ನು ಮುಂದುವರಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ದೇಶದಲ್ಲಿ ಇಂಥ ಘಟನೆಗಳು ಇದೇ ಮೊದಲಲ್ಲ, ಸಾಕಷ್ಟು ಬಾರಿ ನಡೆದಿದೆ. ಅದರಲ್ಲೂ ಸಂಸತ್ನಲ್ಲೂ ಕೂಡ ನಡೆದಿದೆ. ಕ್ಷಮೆ ಕೇಳಿದ ಬಳಿಕ ಎಲ್ಲವೂ ಕೂಡ ಮುಗಿದು ಹೋಗಿದೆ. ಸೊ ನೀವು ಮುಗಿಸ್ಬಿಡಿ, ಯಾಕೆ ಅದನ್ನು ಡ್ರ್ಯಾಗ್ ಮಾಡ್ತಾ ಇದ್ದೀರಾ, ಯಾಕೆ ಅದನ್ನು ದೊಡ್ಡದು ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರಂತೆ. ಏನು ಹೇಳಿದ್ದಾರೆ ನೋಡೋಣ. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು. ಇಂಥ ಭಾಳಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ ಎರಡೆರಡು ಸದನ ಬಂದಾಗಿದೆ, ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು ನೂರಾರು ಘಟನೆಗಳು ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು. ಇಂಥ ಭಾಳಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ ಎರಡೆರಡು ಸದನ ಬಂದಾಗಿದೆ, ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು ನೂರಾರು ಘಟನೆಗಳು ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡಬೇಕು. ಯಾವುದೇ ರಾಜಕಾರಣಿ ಆಗಿರಲಿ ಅಥವಾ ಯಾವುದೇ ಪಕ್ಷ ಆಗಿರಲಿ ಈ ರೀತಿಯಾದಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅದನ್ನು ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಯಾರೇ ಆಗಿರಲಿ, ಪ್ರತಿಪಕ್ಷನೇ ಆಗಿರಲಿ, ವಿರೋಧ ಪಕ್ಷನೇ ಆಗಿರಲಿ, ಕೆಲವರಿಗೆ ಇನ್ನು ಕೆಲವರನ್ನ ದೊಡ್ಡದು ಮಾಡ್ತಾ ಹೋಗ್ತಾರೆ. ಇರಲಿ, ಹಾಗಾದ್ರೆ ಇಲ್ಲಿ ಯಾರಿಗೆ ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟ ಇಲ್ಲ? ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ರವಿ ಅವಾಚ್ಯ ಪದಗಳ ಬಳಕೆ ಮಾಡಿದಂಥ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಸಾಹುಕಾರ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಈ ಘಟನೆನೋ ಆಗೋಯ್ತು, ಹೋಗಿದ್ದಾಗಿದೆ. ಈಗ ಇದನ್ನು ಮುಂದುವರಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ದೇಶದಲ್ಲಿ ಇಂಥ ಘಟನೆಗಳು ಇದೇ ಮೊದಲಲ್ಲ, ಸಾಕಷ್ಟು ಬಾರಿ ನಡೆದಿದೆ. ಅದರಲ್ಲೂ ಸಂಸತ್ನಲ್ಲೂ ಕೂಡ ನಡೆದಿದೆ. ಕ್ಷಮೆ ಕೇಳಿದ ಬಳಿಕ ಎಲ್ಲವೂ ಕೂಡ ಮುಗಿದು ಹೋಗಿದೆ. ಸೊ ನೀವು ಮುಗಿಸ್ಬಿಡಿ, ಯಾಕೆ ಅದನ್ನು ಡ್ರ್ಯಾಗ್ ಮಾಡ್ತಾ ಇದ್ದೀರಾ, ಯಾಕೆ ಅದನ್ನು ದೊಡ್ಡದು ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರಂತೆ. ಏನು ಹೇಳಿದ್ದಾರೆ ನೋಡೋಣ. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು. ಇಂಥ ಭಾಳಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ ಎರಡೆರಡು ಸದನ ಬಂದಾಗಿದೆ, ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು ನೂರಾರು ಘಟನೆಗಳು ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು. ಇಂಥ ಭಾಳಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ ಎರಡೆರಡು ಸದನ ಬಂದಾಗಿದೆ, ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು ನೂರಾರು ಘಟನೆಗಳು ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡಬೇಕು. ಯಾವುದೇ ರಾಜಕಾರಣಿ ಆಗಿರಲಿ ಅಥವಾ ಯಾವುದೇ ಪಕ್ಷ ಆಗಿರಲಿ ಈ ರೀತಿಯಾದಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅದನ್ನು ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಯಾರೇ ಆಗಿರಲಿ, ಪ್ರತಿಪಕ್ಷನೇ ಆಗಿರಲಿ, ವಿರೋಧ ಪಕ್ಷನೇ ಆಗಿರಲಿ, ಕೆಲವರಿಗೆ ಇನ್ನು ಕೆಲವರನ್ನ ದೊಡ್ಡದು ಮಾಡ್ತಾ ಹೋಗ್ತಾರೆ. ಇರಲಿ, ಹಾಗಾದ್ರೆ ಇಲ್ಲಿ ಯಾರಿಗೆ ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟ ಇಲ್ಲ? ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ರವಿ ಅವಾಚ್ಯ ಪದಗಳ ಬಳಕೆ ಮಾಡಿದಂಥ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಸಾಹುಕಾರ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಈ ಘಟನೆನೋ ಆಗೋಯ್ತು,
ಹೋಗಿದ್ದಾಗಿದೆ. ಈಗ ಇದನ್ನು ಮುಂದುವರಿಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ದೇಶದಲ್ಲಿ ಇಂಥ ಘಟನೆಗಳು ಇದೇ ಮೊದಲಲ್ಲ, ಸಾಕಷ್ಟು ಬಾರಿ ನಡೆದಿದೆ. ಅದರಲ್ಲೂ ಸಂಸತ್ನಲ್ಲೂ ಕೂಡ ನಡೆದಿದೆ. ಕ್ಷಮೆ ಕೇಳಿದ ಬಳಿಕ ಎಲ್ಲವೂ ಕೂಡ ಮುಗಿದು ಹೋಗಿದೆ. ಸೊ ನೀವು ಮುಗಿಸ್ಬಿಡಿ, ಯಾಕೆ ಅದನ್ನು ಡ್ರ್ಯಾಗ್ ಮಾಡ್ತಾ ಇದ್ದೀರಾ, ಯಾಕೆ ಅದನ್ನು ದೊಡ್ಡದು ಮಾಡ್ತಾ ಇದ್ದೀರಾ ಅಂಥೇಳಿ ಸಲಹೆ ಕೊಟ್ಟಿದ್ದಾರಂತೆ. ಏನು ಹೇಳಿದ್ದಾರೆ ನೋಡೋಣ. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು ಇಂಥ ಭಾಳಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ ಎರಡೆರಡು ದಿವಸ ಸದನ ಬಂದಾಗಿದೆ, ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು ನೂರಾರು ಘಟನೆಗಳು ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ಅದ್ರ ಹಿಂದಕ್ಕೆ ಪಡಿತೀವಿ ಅಂದಾಗ ಮುಗಿತು ಇಂಥ ಭಾಳಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ ಎರಡೆರಡು ದಿವಸ ಸದನ ಬಂದಾಗಿದೆ, ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದದ್ದನ್ನು ನೂರಾರು ಘಟನೆಗಳು ನೋಡಿದ್ದೀವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವ್ರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡಬೇಕು. ಅಫಿಷಿಯಲ್ ಫೋನು 2 ಕಾಲ್ ರೆಕಾರ್ಡು ಕೂಡ ತನಿಖೆ ಆಗಬೇಕು. ನನಗೆ ಜೀವ ಬೆದರಿಕೆ ಇದೆ, ಸರ್ಕಾರ ಭದ್ರತೆ ನೀಡಬೇಕು. ಹಲ್ಲೆಗೆ ಬಂದವರು ಹೆಬ್ಬಾಳ್ಕರ್ ಪಿಎ ಅಂತ ಬಿಟ್ರ? ಗೃಹ ಸಚಿವರಿಗೆ ಸಾಮರ್ಥ್ಯ ಇದ್ರೆ ಹಲ್ಲೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ ಸಿಟಿ ರವಿ ಆಕ್ರೋಶಗೊಂಡ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿಟಿ ರವಿ ಒಂದು ಕಡೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಡೆದಂಥ ಘಟನೆ ಬಗ್ಗೆ ಜನರಿಗೆ ತಿಳಿಸ್ತಿದ್ದಾರೆ. ಸ್ವತಃ ಅವರೇ ಖುದ್ದು ಮಾತನಾಡ್ತಿದ್ದಾರೆ ಏನೆಲ್ಲ ಆಯಿತು ಅಂತೇಳಿ. ಒಂದು ಕಡೆ ಅದಾದರೆ, ಮತ್ತೊಂದು ಕಡೆ ಈ ರಾಜ್ಯ ರಾಜಕೀಯದಲ್ಲಿ ಲೆಕ್ಕಾಚುಕ್ತ ಚರ್ಚೆ ಬೇರೆ ಜೋರಾಗ್ತಾ ಇದೆ. ಏನಪ್ಪ ಇದು ಲೆಕ್ಕಾಚುಕ್ತ? ಕಾಂಗ್ರೆಸ್ ಲೆಕ್ಕಾಚುಕ್ತ ಮಾಡ್ತೀನಿ ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಗುಡುಗಿದ್ದಾರೆ. ಈ ಥರ ಗುಡುಗಿದ್ರೆ ಆ ಕಡೆಯಿಂದ ಯಾರು ಕೌಂಟರ್ ಕೊಟ್ಟಿಲ್ವಾ? ಹಾಗಾದರೆ ಕೊಟ್ಟಿದ್ದಾರೆ. ಇದಕ್ಕೆ DCM DK ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಈ ಇಬ್ಬರ ನಡುವಿನ ಮಾತಿನ ಸಮರ ಜೋರಾಗಿದೆ. ಆ ಮಾತಿನ ಸಮರ ಹೇಗಿತ್ತು ಅಂತ ನೀವೇ ನೋಡಿ. ರಾತ್ರಿಡೀ 3 ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ. ನಾನು ಅದಕ್ಕೆ ಈಗಾಗಲೇ ನಾನು ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಸರ್ ಈ ರೀತಿ ಇದು ತಾನಾಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ. ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ. ಎಲ್ಲದಕ್ಕೂ ಲೆಕ್ಕ ಚುಕ್ತಾ ಆಗೇ ಆಗುತ್ತೆ. ಲೆಕ್ಕ ಚುಕ್ತಾ ಆಗೇ ಆಗುತ್ತೆ. ಇಲ್ಲ, ನನಗೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತೊಗೊಂಡಿದ್ದೀವಿ ಅನ್ನೋದನ್ನು ಹೇಳಿಲ್ಲ, FIRನೂ ಕೊಟ್ಟಿಲ್ಲ, ಮತ್ತು ಜನಪ್ರತಿನಿಧಿನ ಹೆಂಗೆ ನಡೆಸ್ಕೋಬೇಕು ಅನ್ನೋ ಆ ರೀತಿ ನಡೆಸ್ಕೊಂಡಿಲ್ಲ. ನೋಡಪ್ಪ, ಇಂಥ ಲೆಕ್ಕಚ್ಯುತಗಳೆಲ್ಲ ಭಾಳ ಸಂತೋಷ. ಒಬ್ರಿಗೆ ನಾ ಲೆಕ್ಕಚ್ಯುತ ಮಾಡ್ಕೊಳಕ್ಕೆ ಎಲ್ಲರಿಗೂ ಅವ್ರವ್ರ ಕೆಪಾಸಿಟಿ ಅವ್ರವ್ರ ಲೆಕ್ಕಚ್ಯುತ ಮಾಡ್ಕೊಳ್ತಾರೆ. ನೋಡಪ್ಪ, ಇಂಥ ಲೆಕ್ಕಚ್ಯುತಗಳೆಲ್ಲ ಭಾಳ ಸಂತೋಷ. ಒಬ್ರಿಗೆ ನಾ ಲೆಕ್ಕಚ್ಯುತ ಮಾಡ್ಕೊಳಕ್ಕೆ ಎಲ್ಲರಿಗೂ ಅವ್ರವ್ರ ಕೆಪಾಸಿಟಿ ಅವ್ರವ್ರ ಲೆಕ್ಕಚ್ಯುತ ಮಾಡ್ಕೊಳ್ತಾರೆ.